ನಾಳಿನ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಗೆ ಪ್ರಯಾಣಿಕರ ಕಿಡಿ. ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಬಗೆಹರಿಸಿಕೊಳ್ಳಿ. ನಾಳಿನ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಗೆ ಪ್ರಯಾಣಿಕರ ಕಿಡಿ. ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಬಗೆಹರಿಸಿಕೊಳ್ಳಿ. ಬಸ್ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರೆ ನಿಮಗೆ ಲಾಸ್. ಬಸ್ಗಳು ರೋಡಿಗೆ ಇಳಿದ್ರೆ ನಿಮಗೆ ಕೊಡೋಕೆ ಆಗುತ್ತೆ. ಲಾಸ್ ಅಂತ ಮತ್ತೆ 38 ತಿಂಗಳು ಮುಂದೆ ಹಾಕ್ತಾರೆ. ಕಾಮನ್ ಪೀಪಲ್ ಪ್ರತಿಭಟನೆ ಮಾಡಿದ್ರೆ ಓಕೆ. ಸರ್ಕಾರದ ಅಧೀನದಲ್ಲಿರೋ ಪ್ರತಿಭಟನೆ ಮಾಡಬಾರದು. ಬಸ್ ಇಲ್ಲ ಅಂದ್ರೆ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಇದೇ ವೇಳೆ ಬೇರೆಯವರು ಜನರಿಂದ ಹೆಚ್ಚಿನ ಹಣ ಕೇಳ್ತಾರೆ. ಪ್ರತಿಭಟನೆ ಕೈ ಬಿಡುವಂತೆ ಸಾರ್ವಜನಿಕರಿಂದ ಮನವಿ. ಇದೀಗ ನಾಳೆ ಸಾರಿಗೆ ಸಿಬ್ಬಂದಿಯ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಮನವಿ ಇದು. ಸಡನ್ ನಿರ್ಧಾರ ತಗೊಂಡ್ರೆ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಬೆಂಗಳೂರಿಗೆ ದಿನಕ್ಕೆ ಲಕ್ಷಾಂತರ ಜನ ಬರ್ತಾರೆ ಬೇರೆ ಬೇರೆ ವೈಯಕ್ತಿಕ ಕೆಲಸ ಕಾರ್ಯಗಳ ಮೇಲೆ. ಏಕ್ದಮ್ ಬಸ್ ಇಲ್ಲ ಅಂದರೆ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರಿಗೆ ಬೆಂಗಳೂರು ಆಟೋ, ಅವರು ದಾವಣಗೆರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರೋಕ್ಕಿಂತ ಜಾಸ್ತಿ ಆಟೋ ಚಾರ್ಜ್ ಆಗುತ್ತೆ. ಸಡನ್ನಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಬಟ್ ಅವರು ಡಿಸೈಡ್ ತಗೊಳ್ಳೋಕ್ಕಿಂತ ಮುಂಚೆ ಸಂಬಂಧಪಟ್ಟಕ್ಕಂಥ ಮಂತ್ರಿಗಳಿರ್ಬೋದು, ಆಫೀಸರ್ಗಳಿರ್ಬೋದು, ಕರೆದ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಮಾತುಕತೆ ಆಡೋದು ಒಳ್ಳೆಯದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಳೆ ಸಂಜೆ ಒಳಗೆ ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಮಾತಾಡಿ ಮನವೊಲಿಸಿ ನಾಡ್ದು ಬೆಳಿಗ್ಗೆ ಸ್ಟ್ರೈಕನ್ನು ವಾಪಸ್ ತಗೊಳ್ಳೋಕೆ ಪ್ರಯತ್ನ ಪಡಿ ಅಂತ. ಇದು ಏನಾಗ್ತಿದೆ, ಅವರು ಎಂಪ್ಲಾಯೀಸ್ ಕೇಳಬೇಕಾದ ಹಕ್ಕು ನಿಜವಾಗಿಯೂ ಅದು ಸಮರ್ಥನೀಯ. ಆದರೆ ಈಗ ಗೋರ್ಮೆಂಟ್ ಕೊಡೋ ಸ್ಥಿತಿ ಒಳಗೆ ಇಲ್ಲಲ್ಲ. ಇವ್ರು ಕೇಳ್ಬೋದು, ಎಲ್ಲರೂ 8ನೇ ವೇತನ ಕೊಡಬೇಕು, 7ನೇ ವೇತನ ಕೊಡಬೇಕು, ಅದು ಇನ್ನೂ ಹಾಗೇ ಇದೆ. ಅದು ಯಾವಾಗ ಆಗ್ತಿದೆ ಇವ್ರು ಸ್ಟ್ರೈಕ್ ಮೀಟಿಂಗ್ ಮಾಡಬೇಕು, ಇವನ್ನೆಲ್ಲ ಬಂದ್ ಮಾಡಬಾರ್ದು. ಬಂದ್ ಮಾಡಿದ್ರೆ ಇವ್ರಿಗೆ ನುಕ್ಸಾನಲ್ಲ, ಕೊಡಬೇಕಾದದ್ದನ್ನು ಕೊಡಕ್ಕಾಗೋದಿಲ್ಲ. ಒಂದ್ ದಿನದ ಲಾಸ್ ಹೋತು ಅಂದ್ರೆ ಆ ವೇತನ ಸಂಖ್ಯೆ ಕೊಡಕ್ಕಾಗೋದಿಲ್ಲ. ಇವ್ರಿಗೆ ಬಸ್ ನಡೆಸಿದ್ರೆ ಮಾತ್ರ ನಿಮ್ಗೆ ಕೊಡ್ಲಿಕ್ಕೆ ಆಗುದು. ನೀವು ಸ್ಟ್ರೈಕ್ ಒಂದು ವಾರಗಟ್ಲೆ ಸ್ಟ್ರೈಕ್ ಮಾಡಿದ್ರೆ ಇನ್ನೊಂದು 38 ತಿಂಗಳು ಹೋಗ್ತದೆ, ಮತ್ತೆ ಪೇಮೆಂಟ್ ಕೊಡಕ್ ಆಗುದಿಲ್ಲ. ಈಗ ಕಾಮನ್ ಪೀಪಲ್ ಸ್ಟ್ರೈಕ್ ಮಾಡಿದ್ರೆ ಅಡ್ಡಿಲ್ಲ. ಈ ನೌಕರಸ್ಥರು ಮತ್ತೆ ಇವ್ರೇನದಲ್ಲ ಅವ್ರು ತುಂಬಾ ಪ್ರಾಬ್ಲಮ್ ಇದೆ. ಬಸ್ ಇದ್ರೆ ಅನುಕೂಲ, ಬಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕಾಯ್ಬೇಕು, ಆಟೋ ನೋಡ್ಬೇಕು, ಆಟೋ ಟೈಮ್ ಸರಿಯಾಗಿ ಸಿಗಲ್ಲ. ಕಾಯ್ದಿದ್ದು ಎಷ್ಟೊತ್ತಾದ್ರೂ ಬಸ್ಸೇ ಕಾಯ್ದು ಹೋಗ್ಬೇಕು ನಾವು. ಏನ್ ಮಾಡ್ತಾರೆ ಅದನ್ನ ಯಾವಾಗ ಮಾಡ್ತಾರೆ ಅದು ನಂಬಿಕೆನೇ ಇಲ್ಲ. ಮಾಡೋ ನಿಮ್ಗೆ ಇದ್ರೆ ತಾನೇ ನಾವು ಭರವಸೆ ಕೊಡೋದಕ್ಕೆ. ಟ್ರಾವೆಲಿಂಗ್ ಫಸ್ಟ್ ಪ್ರಾಬ್ಲಮ್ ಆಗುತ್ತೆ. ಬೆಳಿಗ್ಗೆ ಟ್ರಾವೆಲ್ ಮಾಡೋದು ಬಸ್ಸಲ್ಲೇ, ಮತ್ತೆ ಬರುವಾಗ್ಲೂ ಬಸ್ಸಲ್ಲೇ ಟ್ರಾವೆಲ್ ಮಾಡೋದು. ಗಾಡಿ ಎಲ್ಲ ಟ್ರಾವೆಲ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ 1, 2, 3 ಬಸ್ಸಸ್ ಆ ತರ ಟೈಮ್ ಶೆಡ್ಯೂಲ್ ಮಾಡ್ಬಿಟ್ಟು ಬಸ್ಸಸ್ ಇಟ್ರೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಟ್ರಾವೆಲಿಂಗ್ ತುಂಬಾ ಆಟೋದಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ವಾ, ದೂರ ಇರೋದು ಕಾಲೇಜು. ಟ್ರಾವೆಲಿಂಗ್ ಫಸ್ಟ್ ಪ್ರಾಬ್ಲಮ್ ಆಗುತ್ತೆ. ಬೆಳಿಗ್ಗೆ ಟ್ರಾವೆಲ್ ಮಾಡೋದು ಬಸ್ಸಲ್ಲೇ, ಮತ್ತೆ ಬರುವಾಗ್ಲೂ ಬಸ್ಸಲ್ಲೇ ಟ್ರಾವೆಲ್ ಮಾಡೋದು. ಗಾಡಿ ಎಲ್ಲ ಟ್ರಾವೆಲ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ 1, 2, 3 ಬಸ್ಸಸ್ ಆ ತರ ಟೈಮ್ ಶೆಡ್ಯೂಲ್ ಮಾಡ್ಬಿಟ್ಟು ಬಸ್ಸಸ್ ಇಟ್ರೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಟ್ರಾವೆಲಿಂಗ್ ತುಂಬಾ ಆಟೋದಲ್ಲಿ ಕಾಸ್ಟ್. ಮೇಡಮ್, ಅವರು ಅವ್ರು ಕೆಲಸ ಮಾಡಿದ ದುಡ್ಡು ಅವ್ರು ಕೇಳ್ತಾರೆ, ಸರ್ಕಾರನೂ ಕೊಡ್ಬೇಕು. ಅವ್ರದ್ದು ಎಲ್ಲ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೂ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ನಮ್ಮ ಅಭಿಲಾಷೆ. 38 ತಿಂಗಳು ಸಂಬಳ ಅವ್ರದ್ದು ಮನೆ ಮಠ ಎಲ್ಲ ಬಿಟ್ಟು ಬಂದು ಸಾರ್ವಜನಿಕ ದುಡ್ದಿರ್ತಾರೆ. ಈ ಸರ್ಕಾರ ಮಾಡಿರೋದು ತಪ್ಪು. ಅವ್ರಿಗೂ ಕೊಟ್ಟು ಸಾರ್ವಜನಿಕರು ವ್ಯವಸ್ಥೆ ಮಾಡಿ ಕಲ್ಪಿಸೋದು ಒಳ್ಳೇದು. ತಿಳ್ಕೊಂಡು ಬಂದು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ, ಇಷ್ಟು ದಿನ ಗಡುವು ಕೊಟ್ಟಿದ್ದಾರೆ ಮಾಡಿ ಅಂತೇಳಿ. ಅವ್ರು ಅದನ್ನು ತಲೆಗೆ ಹಾಕಲ್ದಲ್ಲಿ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಮಾಡ್ಬೇಕಲ್ವ್ರಾ ಮೇಡಮ್?